ನಮಸ್ಕಾರ ರೀ. ಇವತ್ತು ಗದಗಿನ ಸ್ಪೆಷಲ್ ಶಾಹಿ ದರ್ಬಾರ್ ಡಿಲಕ್ಸ್ ಹೋಟೆಲಿಗೆ ಬಂದಿವ್ರಿ. 4.7 ರೇಟಿಂಗ್ ಐತ್ರಿ ಗೂಗಲ್ ರಿವ್ಯೂಸ್ ಮೇಲೆ. ಇಲ್ಲಿ ನಾನ್ ವೆಜ್ ಐಟಮ್ ಆಗ್ಲಿ ವೆಜಿಟೇರಿಯನ್ ಐಟಮ್ಸ್ ಆಗ್ಲಿ ಬಹಳಷ್ಟು ವೆರೈಟಿ ಇರ್ತೈತಿ. ಇಲ್ಲಿ ಸ್ಪೆಷಾಲಿಟಿ ಚಿಕನ್ ಮತ್ತ ಮಟನ್ ಬಿರಿಯಾನಿ ರೀ. ಅದನ್ನ ಎಲ್ಲ ಟೇಸ್ಟ್ ಮಾಡಿ ನಿಮಗೂ ತೋರಿಸ್ತೀನಿ ಅಂತ ಹೆಂಗೈತಂತ. 4.7 ರೇಟಿಂಗ್ ಇದು ಆಕ್ಚುಲಿ ಡಿಸರ್ವ್ ಮಾಡ್ತೈತಿ ಇಲ್ಲ ಅಂತ ಹೇಳಿ ಫೈನಲ್ ನಾಗ ನಿಮ್ಗೆ ಹೇಳ್ತೀನಿ ಅಂತ. ಇವರು ನಾನ್ ವೆಜ್ ಸ್ಪೆಷಲಿಸ್ಟ್ ರೀ. ಇಲ್ಲೇನ್ ಯೂನಿಕ್ ಐಟಮ್ಸ್ ಇದಾವಲ್ಲ ಅವನ್ನ ತರಿಸಿವ್ ಫಸ್ಟ್. ಇಲ್ಲಿ ಲಾಜವಾಬಿ ಟಿಕ್ಕಾ ಅಂತ ಐತಿ. ಇಲ್ಲಿ ಚಿಕನ್ ಪಹಾಡಿ ಚಿಲ್ಲಿ ಅಂತ ಕೊಡ್ತಾರ್ರಿ. ಇದು ಮಸ್ತ್ ಇರ್ತೈತಿ. ಗ್ರೀನ್ ಕಲರ್ ಡಿಶ್ ಐತಿ. ಆಮೇಲೆ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ ಚಿಕನ್ ದಮ್ ಬಿರಿಯಾನಿ. ಇದಂತೂ ಇಲ್ಲಿ ನೀವು ಟ್ರೈ ಮಾಡ್ಲೇಬೇಕ್ರಿ. ಏನ್ ತಿನ್ಲಿಲ್ಲ ಅಂದ್ರೂ ಚಿಕನ್ ಬಿರಿಯಾನಿ ಮಾತ್ರ ತಗೋಬೇಕು. ಇಲ್ಲಿ ಕೆಜಿ ಗಂಟ್ಲೆನೂ ಅವ್ರು ಮಾರ್ತಾರಂತ. ಫಸ್ಟ್ ಇದನ್ನ ಟ್ರೈ ಮಾಡೋಣ್ರಿ. ಲಾಜವಾಬಿ ಟಿಕ್ಕಾ ಇಲ್ಲಿದು ಸ್ಪೆಷಾಲಿಟಿ. ವೈಟ್ ಸಾಸ್ ಹಾಕಿ ಮಾಡ್ಕೊಟ್ಟಿರ್ತಾರ. ಟೊಮ್ಯಾಟೊ ಯಾರಿಗ್ ಲೈಕ್ ಅವ್ರು ಟೊಮ್ಯಾಟೊ ಅಂತೂ ತಿಂತಾರ. ನನಗಂತೂ ಟೊಮ್ಯಾಟೊ ಬಾಳ್ ಲೈಕ್. ಇದ್ರೊಳಗ ಕೊಟ್ಬಿಟ್ಟಾರ ಅವ್ರ ಗಾರ್ನಿಶಿಂಗ್ ಅಂತ ಹೇಳಿ. ವೈಟ್ ಸಾಸ್ ಅಂಡ್ ಚಿಕನ್ ತಂದೂರ್ನಾಗ ಫಸ್ಟ್ ಇದನ್ನ ಚಿಕನ್ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಇದನ್ನ ವೈಟ್ ಸಾಸ್ ನಾಗ ಟಾಸ್ ಮಾಡಿ ಕೊಡ್ತಾರ. ಅದ್ರೊಳಗ ಮಸಾಲೆನೂ ಹಾಕಿರ್ತಾರ. ಜ್ಯೂಸಿ ಟೆಂಡರ್ ಪೀಸಸ್ ಅದಾವ. ಬಾಳ ಖಾರ ಇಲ್ಲ. ಸಣ್ಣ ಹುಡುಗರಾಗ್ಲಿ ದೊಡ್ಡವರಾಗ್ಲಿ ಈಸಿಲಿ ತಿನ್ಬೋದು. ಅವರು ಸ್ವಲ್ಪ ಪೆಪ್ಪರ್ ಹಾಕ್ಯಾರ, ಉಪ್ಪು ಮತ್ತೆ ಲೈಟ್ ಆಗಿ ಖಾರ ಹಾಕಿರ್ತಾರ. ಆಮೇಲೆ ಲೈಟ್ ಆಗಿ ಒಂದು ಸ್ವೀಟ್ನೆಸ್ ಐತ್ರಿ ಸಾಸ್ನಾಗ. ನನಗ್ ಪರ್ಸನಲಿ ತಂದೂರ್ದು ಐಟಮ್ ಬಾಳ್ ಲೈಕ್ ರೀ. ವೈಟ್ ಸಾಸ್ ಮತ್ತ ತಂದೂರ್ದು ಏನ್ ಸ್ಮೋಕಿ ಫ್ಲೇವರ್ ಇರ್ತೈತಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗ್ತೈತ್ರಿ ಎರಡು. ಮ್ಯಾಲೆ ಡಾರ್ಕ್ ಏನ್ ಟೆಕ್ಸ್ಚರ್ ಇರ್ತೈತಲ್ಲ ಕ್ರಿಸ್ಪಿ ಫಾರ್ಮ್ ಆಗಿರ್ತೈತ. ಅದು ಸ್ಲೈಟ್ ಆಗಿ ಕ್ರಿಸ್ಪಿನೆಸ್ ಇರ್ತೈತಿ. ಸಾಸ್ ಇದನ್ನ ಸ್ಲೈಟ್ಲಿ ಮಾಯಿಸ್ಟ್ ಮಾಡ್ತಿದ್ರಿ ಟೇಸ್ಟ್. ಯೂಶಲಿ ಡಿಶ್ ನಾಗ ಎಷ್ಟೊಂದು ಗಾರ್ನಿಶಿಂಗ್ ಕೊಟ್ಟಿರ್ತಾರ್ರಿ. ಭಾಳ ಜನ ತಿನ್ನಂಗೆ ಇಲ್ಲ. ಬಟ್ ನಂಗೆ ಗಾರ್ನಿಶಿಂಗ್ ಅಂದ್ರೂ ಭಾಳ ಇಷ್ಟ ರೀ. ಕಬಾಬಿ ಯೂಶಲಿ ಎಲ್ಲರೂ ಏನ್ ಪ್ರಿಫರ್ ಮಾಡ್ತಾರಂದ್ರೆ ಖಾರವಾಗಿರ್ಬೇಕು ಅಂತ ಹೇಳಿ ಪ್ರಿಫರ್ ಮಾಡ್ತಾರ. ಬಟ್ ಯಾರಿಗ ಖಾರ ತಿನ್ನಕ್ ಆಗ್ತಿರಂಗಿಲ್ಲ, ಎಸ್ಪೆಷಲಿ ಸಣ್ಣ ಹುಡುಗರು ಇರ್ಲಿ ವಯಸ್ಸಾದವ್ರು ಇರ್ಲಿ ಅಂತವ್ರು ಇದನ್ನ ಪ್ರಿಫರ್ ಮಾಡ್ಬೋದ್ರಿ. ಒಂದು 10 ಪೀಸಸ್ ಇದಾವ ಇದ್ರೊಳಗೆ ಈಸಿಲಿ. ಅದ್ರ ಮೇಲೆ ಗಾರ್ನಿಶಿಂಗ್ ಮಾಡಿ ಕೊಟ್ಟಾರ. ನೆಕ್ಸ್ಟ್ ಇಲ್ಲಿ ಒಂದು ಮಸ್ತ್ ಐಟಮ್ ಐತಿ. ಪಹಾಡಿ ಚಿಲ್ಲಿ ಚಿಕನ್ ಅಂತ ಕೊಡ್ತಾರ. ಇದು ಯೂನಿಕ್ ಇರ್ತೈತಿ. ಗ್ರೀನ್ ಕಲರ್ ನಾಗ ಇರ್ತೈತಿ ಮಸಾಲೆ. ಇದ್ರೊಳಗ ಸ್ವಲ್ಪ ಕ್ಯಾರೆಟ್ ಟೊಮ್ಯಾಟೊ ಕ್ಯಾಬೇಜ್ ಹಾಕ್ಯಾರ್ರಿ. ಗ್ರೀನ್ ಕಲರ್ ಸಾಫ್ಟ್ ಪೀಸಸ್ ಆಫ್ ಚಿಕನ್. ಇದ್ರದ್ದು ಅಮೇಸಿಂಗ್ ಪಾರ್ಟ್ ಏನಂದ್ರ ಒಳಗಡೆ ಚಿಕನ್ ಏನೈತಲ್ಲ ಕೀಮಾ ಬಾಲ್ಸ್ ಇರಿ. ಇವು ಚಿಕನ್ ಕೀಮಾ ಬಾಲ್ಸ್ ಬಾಳ್ ಯೂನಿಕ್ ಐತಿ. ಚಿಕನ್ ಕೀಮಾ ಮಾಡಿ ಅದ್ರದ್ದು ಬಾಲ್ಸ್ ಮಾಡಿ ಆಮೇಲೆ ಸಾಸ್ನಾಗ ಟಾಸ್ ಮಾಡಿ ಫ್ರೈ ಮಾಡಿ ಕೊಡ್ತಾರ್ರಿ. ಅಂದ್ರ ಒಳಗಿನ ಮಟನು ಪ್ರಾಪರ್ ಆಗಿ ಮಸಾಲೆ ಹೋಗಿರ್ತೈತ್ರಿ. ಇಡೇ ಚಿಕನ್ಯಾಗ ಏನ್ ಇರ್ತೈತಿ ನಡಕ್ಕೆಲ್ಲ ಮಸಾಲೆ ಕರೆಕ್ಟ್ ಆಗಿ ಹೋಗಿರಂಗಿಲ್ಲ. ಬಟ್ ಇವರು ಕರೆಕ್ಟ್ ಆಗಿ ಕೀಮಾ ಮಾಡಿದ್ರಿಂದ ಒಳಗಡೆ ಎಲ್ಲ ಪೂರ್ತಿ ಮಸಾಲೆ ತುಂಬೈತ್ರಿ. ಲೈಟ್ ಆಗಿ ಗ್ರೀನ್ ಚಿಲ್ಲಿ ಹಿಟ್ ಐತಿ. ಇದ್ರೊಳಗ ಬಹಳಷ್ಟು ಗಾರ್ಲಿಕ್ ಹಾಕಿರ್ತಾರ್ರಿ. ಒನ್ ಆಫ್ ದ ಯೂನಿಕ್ ಡಿಶಸ್ ರೀ. ಯೂಶಲಿ ಏನ್ ಇರ್ತೈತಿ ಚಿಲ್ಲಿ ಚಿಕನ್ ಅನ್ಕೂಳೆ ರೆಡ್ ಕಲರ್ ನಾಗ ಮಾಡ್ತಾರೆ ಎಲ್ಲಾ ಕಡೆ. ಇದ್ರೊಳಗ ಪರ್ಟಿಕ್ಯುಲರ್ ಆಗಿ ಪುದೀನಾ ಯೂಸ್ ಮಾಡ್ಯಾರ್ರಿ. ಆಮೇಲೆ ಸ್ವಲ್ಪ ಪಾಲಕ್ಕಿಂದು ಟೇಸ್ಟ್ ಬರೋತೈತಿ. ಬಟ್ ಪುದೀನಾದ ಡಾಮಿನೆಂಟ್ ಟೇಸ್ಟ್ ಐತ್ರಿ ಇದ್ರೊಳಗ. ಇದ್ರದ್ದು ಬೆಸ್ಟ್ ಪಾರ್ಟ್ ಏನಂದ್ರ ಸಾಫ್ಟ್ ಇರ್ತೈತ್ರಿ ಪೀಸ್. ಹಿಂಗ್ ಮಾಡಿ ಒಂದ ಬಟ್ಟೆಲಿ ಹಿಂಗ್ ಮುರಿದ್ರೆ ಈಸಿಲಿ ಮುರ್ಕೊಂಡ್ ಬಿಡ್ತೈತಿ. ಮೇಲೆ ಒಂದ್ ಸ್ವಲ್ಪ ಕ್ರಿಸ್ಪಿನೂ ಇರ್ತೈತಿ. ಈಗ ಇಲ್ಲಿದು ಸ್ಪೆಷಾಲಿಟಿ ರೀ ಚಿಕನ್ ದಮ್ ಬಿರಿಯಾನಿ. ಇಲ್ಲಿ ಬಂದಾಗಂತೂ ಚಿಕನ್ ದಮ್ ಬಿರಿಯಾನಿ ಟ್ರೈ ಮಾಡ್ಲೇಬೇಕ್ರಿ. ಫುಲ್ ಮಸಾಲೆದಾರ್ ಐತಿ. 3 ಕಲರ್ಸ್ ಆಫ್ ರೈಸ್ ಹಾಕ್ಯಾರ. ಡಿಫ್ರೆಂಟ್ ಆಗಿ ಕರೆಕ್ಟ್ ಆಗಿ ಪಾರ್ಟಿಷನ್ ಮಾಡಿ ಹಾಕ್ಯಾರ. ಆಮೇಲೆ ಬಾಸ್ಮತಿ ರೈಸ್ ಐತಿ. 3 ಕಲರ್ನಾಗ ರೈಸ್ ಇರ್ತೈತಿ. ವೈಟ್ ಯೆಲ್ಲೋ ಅಂಡ್ ಆರೆಂಜ್. ಪ್ರಾಪರ್ ಆಗಿ ಮಸಾಲೆ ಹಾಕ್ಯಾರ್ರಿ ಚಿಕನ್ ಮೇಲೆ. ಆ ಚಿಕನ್ ಮೇಲಿನ ಮಸಾಲಾನ ಹಚ್ಕೊಂಡ್ ತಿಂದ್ರನ ಫುಲ್ ಮಜಾ ರೀ. ಉಳ್ಳಾಗಡ್ಡಿನೂ ಬಹಳಷ್ಟು ಹಾಕ್ಯಾರ್ರಿ. ಉದರ್ ಆಗೈತ್ರಿ ಬಿರಿಯಾನಿ. ಸ್ವಲ್ಪ ಚಿಕನ್ ಮೇಲೆ ಅಂಟಿರೋ ಅಂತ ಮಸಾಲೆನ ಸೆಪರೇಟ್ ಮಾಡ್ಕೊಂಡು ಅದ್ರ ಮೇಲೆ ಎಲಿ ಎಲ್ಲ ಇರ್ತೈತಿ ಅದನ್ನ ಸೆಪರೇಟ್ ಮಾಡ್ಕೊಂಡು ಹಿಂಗ್ ಹಚ್ಕೊಂಡ್ ತಿಂದ್ರೆ ಫುಲ್ ಮಜಾ ಬರೋದು. ಉಳ್ಳಾಗಡ್ಡಿನಾಗ ಸ್ವಲ್ಪ ಲೈಟ್ ಆಗಿ ಸ್ವೀಟ್ನೆಸ್ ಬಿಟ್ಟಿರ್ತೈತಿ. ಆಮೇಲೆ ಅದನ್ನ ಓವರ್ ಫ್ರೈ ಮಾಡಿರ್ತಾರ. ಅದ್ರದ್ದು ಒಂದು ಡಾರ್ಕ್ ಫ್ಲೇವರ್ ಏನೈತಲ್ಲ ಬಾಯಿನಾಗ ಟೇಸ್ಟ್ ಫೀಲ್ ಬರ್ತೈತಿ. ಆಮೇಲೆ ಪ್ರಾಪರ್ ಆಗಿ ಮಸಾಲೆ ಹಾಕ್ಯಾರ. ಏನೇನ್ ಬಿರಿಯಾನಿನಾಗ ಹಾಕ್ಬೇಕಲ್ಲ ಅಥೆಂಟಿಕ್ ಆಗಿ ಅದನ್ನ ಹಾಕ್ಯಾರ. ಮೇಲ್ಗಡೆ ಸ್ವಲ್ಪ ಪುದೀನದು ಸ್ವಲ್ಪ ಸ್ವಾದ ಬರಾಕತೈತಿ. ಇದ್ರೊಳಗ ಫುಲ್ ಎಳೆ ಚಿಕನ್ ಐತ್ರಿ. ಮಾಯಿಸ್ಟ್ ಆಗೈತಿ. ಈಸಿಲಿ ಬ್ರೇಕ್ ಆಗ್ತೈತಿ. ಚಿಕನ್ ಅನ್ನ ಪ್ರಾಪರ್ ಮುರ್ಕೊಂಡು ಈ ತರ ಒಂದು ತುತ್ತು ಮಾಡ್ಕೊಂಡು ತಿನ್ಬೇಕು. ಎಲ್ಲಾ ಮಸಾಲೆ ಕೊತ್ತಂಬರಿ ಉಳ್ಳಾಗಡ್ಡಿ ಪ್ರಾಪರ್ ಆಗಿ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಫುಲ್ ಫ್ಲೇವರ್ಸ್ ಅದ ನಾಲ್ಗೆಗ ಫೀಲ್ ಆಗ್ತೈತಿ. ನೋ ಡೌಟ್ ಈ ಬಿರಿಯಾನಿ ಇಷ್ಟು ಸ್ಪೆಷಲ್ ಇದ್ದಿದ್ಕ ಇಲ್ಲಿ 4.7 ರೇಟಿಂಗ್ ಐತ್ರಿ ಆನ್ ಗೂಗಲ್. ಒಂದೊಂದ್ ಕಡೆ ನೋಡಿ ನಾನು ಬಿರಿಯಾನಿನಾಗ 3 ಕಲರ್ಸ್ ಆಫ್ ರೈಸ್ ಮಾಡಂಗಿಲ್ಲ. ವೈಟ್ ಯೆಲ್ಲೋ ಅಂಡ್ ಆರೆಂಜ್. ಬಟ್ ಇಲ್ಲೇ ಪ್ರಾಪರ್ ಆಗಿ ಅದನ್ನ ಮಾಡ್ಯಾರ್ರಿ.
ವೈಟ್ ಯೆಲ್ಲೋ ಅಂಡ್ ಆರೆಂಜ್ ಮಾಡೋದ್ರಿಂದ ಏನಾಗ್ತೈತಿ, ಒಂದು ನೋಡಕಂತೂ ಅಟ್ರಾಕ್ಟಿವ್ ಅನಿಸ್ತೈತಿ, ಆಮೇಲೆ ಫ್ಲೇವರ್ ಪ್ರೊಫೈಲು ಸ್ಲೈಟ್ ಆಗಿ ಚೇಂಜ್ ಆಗ್ತೈತಿ. ಇದ್ರ ಜೊತೆ ಶೇರ್ವಾ ಕೊಟ್ಟಿರ್ತಾರ, ಬೇಕಂದ್ರೆ ಶೇರ್ವಾ ಹಚ್ಕೋಬಹುದು. ಚಿಕನ್ ಇಷ್ಟ ಫ್ಲೇವರ್ ಐತಂದ್ರ ಇದಕ್ಕೆ ಯಾವುದೇ ತರದ ಶೇರ್ವಾ ಮತ್ತೆ ಯಾವುದೇ ತರದ ಅಕಂಪನಿಮೆಂಟ್ ಬೇಕಂಗೆ ಹೇಳ್ರಿ, ಬಟ್ ಅದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತಂತ. ಶೇರ್ವಾನಾಗ ಏನೇನ್ ಮಸಾಲೆ ಹೋಗ್ತೈತಿ ಹೇಳ್ರಿ, ಅದ್ರಿಂತ ಗೊತ್ತಾಗ್ತೈತಿ ಹೋಟೆಲ್ ಶೆಫ್ ಎಷ್ಟು ಎಕ್ಸ್ಪರ್ಟ್ ಇದಾರ ಅಂತ ಹೇಳಿ ಅಲ್ಲೇ ಗೊತ್ತಾಗ್ತೈತ್ರಿ. ಗ್ರೇವೀಸ್ ಮತ್ತೆ ಸಾಂಬಾರ್ ಆಗ್ಲಿ ಎಲ್ಲೇ ಹೋಟೆಲ್ನಾಗ ತಿಂದ್ ನೋಡ್ರಿ, ಅಲ್ಲಿ ಮಸಾಲ ಕರೆಕ್ಟ್ ಇತ್ತಂದ್ರ ಶೆಫ್ ಎಕ್ಸ್ಪರ್ಟ್ ಇದಾನ ಅಂತ ತಿಳ್ಕೊಬಹುದು. ಸ್ಲೈಟ್ ಆಗಿ ಟೊಮ್ಯಾಟೊ ಫ್ಲೇವರ್ ಐತಿ, ಮೈಲ್ಡ್ ಫ್ಲೇವರ್ಸ್ ಐತಿ, ಅತಿ ಪರ ಖಾರಾನೂ ಇಲ್ಲ. ಆನ್ ಇಟ್ಸ್ ಓನ್ ನೀವು ಚಿಕನ್ ಬಿರಿಯಾನಿ ತಿಂದ್ರನ್ನ ನಂಗೆ ಮಜಾ. ಇದಕ್ಕೆ ಯಾವುದೇ ರೀತಿ ಅಕಂಪನಿಮೆಂಟ್ ಬೇಕಾಗಿಲ್ಲ. ನಮಸ್ಕಾರ ರೀ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ಬರೋಂತೀರಿ ಸರ್? ನಾವು ಇದು ಚಾಲು ಆದ ಓಪನಿಂಗ್ ಲಿಂದ ಬರೋದ್ವಿ ಸರ್. 2 years ಆಯ್ತು. ಹಾ, ಇವ್ರು ಹಳೆ ಬ್ರಾಂಚಿಗೆ ಹೋಗಿರಿ? ಹಳೆ ಬ್ರಾಂಚಿಗೆ ನಮ್ಮ ಫ್ರೆಂಡ್ ಸರ್ ಅವರು, ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಬಂದ್ವಿ. ಯಾಕಂದ್ರೆ ಅಲ್ಲಿಂದ ಟೇಸ್ಟ್ ಚಲೋ ಇತ್ತು. ಹೌದು. ಇಲ್ಲಿದ ಏನ್ ಫೇವರೇಟ್ ಐಟಮ್ ಯಾವ್ದು ನಿಮ್ದು? ಸರ್ ನಮ್ದು ತಂದೂರಿ, ಆಮೇಲೆ ಇದು ಡಾವಲ್ ಚಿಕನ್ ಡಾನ್, ಆಮೇಲೆ ಇದು ಪನೀರ್ ತಿಕ್ಕಾ, ಅವೆಲ್ಲ ಎಲ್ಲ ಟೇಸ್ಟ್ ಮಾಡಿ. ಇಲ್ಲಿ ಬಿರಿಯಾನಿ ಸ್ಪೆಷಾಲಿಟಿ ಅಂತ ಬಿರಿಯಾನಿ ಸರ್, ಚಿಕನ್ ಬಿರಿಯಾನಿ ಸ್ಪೆಷಲ್ ಇದೆ. ನೀವು ರೆಗ್ಯುಲರ್ ತಿನ್ನೋದು ಯಾವ್ದ್ರಿ ಹಂಗ? ನಾವು ಮಟನ್ ಬಿರಿಯಾನಿ ರೆಗ್ಯುಲರ್ ದಿನ ಮಟನ್ ಬಿರಿಯಾನಿ, ಆಮೇಲೆ ತಂದೂರಿ, ಚಿಕನ್ ಡಾನ್ ಇವು ತಿಂದ ಹೋಗ್ತೀವಿ ಸರ್ ರೆಗ್ಯುಲರ್ ಆಗಿ. ಆಮೇಲೆ ಇಲ್ಲಿದ ಸ್ಪೈಸ್ ಮತ್ತೆ ಹೆಂಗಿರ್ತೈತ್ರಿ? ಖಾರ ಲೆವೆಲ್ ಎಲ್ಲ ಚೆನ್ನಾಗಿದೆ ಸರ್. ಖಾರ ಗಿರ ಎಲ್ಲ ಟೇಸ್ಟ್ ಸ್ಪೈಸಿ ಚಲೋ ಇರುತ್ತೆ ಸರ್. ಬಸ್ ಫಸ್ಟ್ ಕ್ಲಾಸ್ ಇರುತ್ತೆ. ಥ್ಯಾಂಕ್ಸ್ ರೀ ಸರ್. ನಾನ್ ವೆಜ್ ಊಟ ಮಾಡೋರ್ಗಂತೂ ಇದು ಪ್ಯಾರಡೈಸ್ ರೀ. 3 ಐಟಮ್ ತೊಗೊಂಡಿದ್ವಿ, 3 ಐಟಮ್ ಫ್ಯಾಂಟಾಸ್ಟಿಕ್ ಇತ್ರಿ. ಎಸ್ಪೆಷಲಿ ಚಿಕನ್ ದಮ್ ಬಿರಿಯಾನಿ, ಅದ್ರೊಳಗೆ ಮೈಲ್ಡ್ ಸ್ಪೈಸಸ್ ಇದ್ರು ತುಂಬಾ ಫ್ಲೇವರ್ಫುಲ್ ಆಗಿತ್ರಿ. ಸಣ್ಣ ಹುಡುಗರು ಇರ್ಲಿ ದೊಡ್ಡೋರ್ ಇರ್ಲಿ ಎಲ್ಲಾರ್ಗು ಡಿಫ್ರೆಂಟ್ ಸ್ಪೈಸಸ್ ಲೆವೆಲ್ ಮ್ಯಾಚ್ ಆಗೋ ತರ ಇವರು ಬ್ಯಾಲೆನ್ಸ್ ಮಾಡಿದಾರ್ರಿ. ಆ ತರಾನು ಟೇಸ್ಟ್ ಕೊಡ್ತಾರ. ಅದಕ್ಕೆ ಇವರು 4.7 ರೇಟಿಂಗ್ ಐತ್ರಿ ಗೂಗಲ್ ಮೇಲೆ. ಈ ಶಾಹಿ ದರ್ಬಾರ್ ಹೋಟೆಲ್ ಅವರು 12 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ರಿ. ಇದು ಇವ್ರದ್ದು ಹೊಸ ಬ್ರಾಂಚ್ ರೀ. 2 years ಬ್ಯಾಕ್ ಇನ್ನು ಸ್ಟಾರ್ಟ್ ಆಗಿತ್ತಂತ. ಇವ್ರದ 4 ಬ್ರಾಂಚ್ ಇದಾವಂತ್ರಿ. ಶಾಹಿ ದರ್ಬಾರ್ ಡಿಲಕ್ಸ್ ಇನ್ ಹೋಟೆಲ್ ಇಂದು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತಾನಂತ. ಚೆಕ್ಔಟ್ ಮಾಡ್ರಿ. ನಾನ್ ವೆಜ್ ಲವರ್ಸ್ ಅಂತೂ ಇದು ಸ್ಪೆಷಾಲಿಟಿ ರೀ.